5, 8, 9, 11ಕ್ಕೆ ಎಕ್ಸಾಮ್ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಪಬ್ಲಿಕ್ ಎಕ್ಸಾಮ್ ಮುಂಚೆ ಹೇಗೆ ಮಾಡ್ತಿದ್ರು ಅದು ಮಾಡೋದು ತುಂಬ ಉತ್ತಮ ಸರ್. ಲಾಸ್ಟ್ ಇಯರು ಹಾಗೆ ಮಾಡಿದ್ರು. ಲೈಕ್ ಎಕ್ಸಾಮ್ ಮಧ್ಯಕ್ಕೆಲ್ಲ ಕ್ಯಾನ್ಸಲ್ ಮಾಡ್ತಾರೆ, ಅದು ಮಕ್ಳಿಗೆ ತುಂಬ ತೊಂದರೆ. ನನ್ನ ಮಗಳೂ ಇದ್ದಾಳೆ, ಅವಳು ಲಾಸ್ಟ್ ಟೈಮು ಇದೇ ತೊಂದರೆ ಆಯಿತು. ಅವ್ರು ಒಂದು ಐಡಿಯಾ ಮೇಲೆ ಓದಿರ್ತಾರೆ, ಈಗ 8ನೇ ಕ್ಲಾಸ್ ತಿರ್ಗಾ ಕ್ಯಾನ್ಸಲ್ ಆಯಿತು, 2 ಎಕ್ಸಾಮ್ ಆಯಿತು. ಅದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಮಕ್ಕಳಿಗೆ ಮೇಜರ್ಲಿ ಮೆಂಟಾಲಿಟಿ ಮೇಲೆ ತುಂಬ ಇಶ್ಯೂ ಆಗ್ತಾಯಿದೆ. ಅದು ಈಗ ಶಿಕ್ಷಣ ಇಲಾಖೆ ಎಕ್ಸಾಮ್ ಮಾಡಲೇಬೇಕು ಅಂತ ಹೇಳಿ ಫೈಟ್ ಮಾಡ್ತಾ ಇದೆ, ಖಾಸಗಿ ಶಾಲೆಯವರು ಪರೀಕ್ಷೆ ಬೇಡ ಅಂತ ಹೇಳಿ ಅವ್ರು ಫೈಟ್ ಮಾಡ್ತಾ ಇದ್ದಾರೆ. ಇರಿಬ್ರು ಗಲಾಟೆ ಮಕ್ಕಳಿಗೆ ಸಮಸ್ಯೆ. ಹೌದು, ತುಂಬ ಸರ್. ಅದು ಅವ್ರ ಮೇಲೆ ಮುಂಚೆನೇ ಒಪ್ಪಂದ ಇದ್ದು ಒಂದು 2 months 3 months ಮುಂಚೆನೇ ಎಲ್ಲ ಅದೇನು ಮಾತುಕತೆ ಎಲ್ಲ ಮಾಡಿ ಇದು ಮಾಡಿದ್ರೆ ಒಳ್ಳೇದು ಸರ್. ಇಲ್ಲಾಂದರೆ ಆಲ್ರೆಡಿ 2 ಎಕ್ಸಾಮ್ ಆಗಿದೆ, ಮಕ್ಕಳು ಒಂದು ಐಡಿಯಾ ಮೇಲೆ ಓದಿರ್ತಾರೆ. ಈಗ ತಿರ್ಗಾ ಚೇಂಜಸ್ ಆದರೆ ಅವ್ರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಮೇಲೆ ತುಂಬ ತೊಂದರೆ ಆಗುತ್ತೆ ಸರ್. ಇದೊಂದು ಮೊದಲನೇ ವರ್ಷ ಅಲ್ಲ, ಲಾಸ್ಟ್ ಇಯರು ಇದೇ ಆಯಿತು, ಈ ಇಯರು ಇದೆ. ಇದಕ್ಕೊಂದು ಏನಾದ್ರು ಪರ್ಮನೆಂಟ್ ಇದು ಇರ್ಬೇಕು ಸರ್. ಆಸ್ ಎ ಪೇರೆಂಟ್ ಈ ಥರದ ಪರೀಕ್ಷೆಗಳನ್ನು ಮಾಡುವಂಥದ್ದು ಸರಿನಾ? ಇಲ್ಲ ಸರ್, ಮುಂಚೆ ಏನಾಯಿತು ಲೈಕ್ 10th ಪಬ್ಲಿಕ್ ಎಕ್ಸಾಮು 7th ಆ ಥರ ಮಾಡಿದ್ರೆ ಒಳ್ಳೇದು ಸರ್, ತುಂಬಾ ಒಳ್ಳೇದು ಅದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅದೇ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಬಹಳ ಮಾನಸಿಕವಾಗಿ ಒತ್ತಡ ಬರುತ್ತೆ. ಯಾಕೆಂತಂದರೆ ಅವರು ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ, ಒಂದು ಪ್ಲ್ಯಾನ್ ಇರುತ್ತೆ ಅವ್ರಿಗೆ. ಈ ಥರ ಇಂಥ ದಿವಸ ನಂದು ಎಕ್ಸಾಮ್ ಇದೆ, ಇದನ್ನು ಮುಗಿಸ್ಕೊಂಡು ನಾನು ಇದು ಮಾಡಬೇಕು ಅಂತ. ಈ ಥರ ಮಧ್ಯದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡೋದಾಗಲಿ ಅಥವಾ ಒಂಥರ ಈ ಥರ ಅದನ್ನು ಪೋಸ್ಟ್ಪೋನ್ ಮಾಡೋದು, ಇದೆಲ್ಲ ಇಟ್ಸ್ ನಾಟ್ ಗುಡ್ ಸರ್. ಗುಡ್ ಫಾರ್ ದ ಸೊಸೈಟಿ ಆ್ಯಂಡ್ ಆಲ್ಸೋ ಫಾರ್ ದ ಕಿಡ್ಸ್. ಎಲ್ಲರಿಗೂ, ಪೇರೆಂಟ್ಸು, ಮನೇಲಿ ಇರೋರು ಎಲ್ಲರಿಗೂ ಅದು ಒತ್ತಡ ಬಂದೇ ಬರುತ್ತೆ ಸರ್. ಅದು ಈಗ 5, 8, 9, 11ಕ್ಕೆ ಈ ಥರ ಎಕ್ಸಾಮ್ಗಳು ನಡೆಸ್ಬೋದು ನಿಮ್ಗೆ ಆಸ್ ಎ ಪೇರೆಂಟ್ ಆಗಿ ಇದೇನು ಒಪ್ಕೊಳ್ತೀರಾ ಅಥವಾ ಒಳ್ಳೆ ಬೆಳವಣಿಗೆನ ಏನು ಹೇಳ್ತೀರಿ? ಅಲ್ಲ, ಈ ಎಕ್ಸಾಮ್ಸ್ ನಡೆಸ್ಬೋದು, ಬಟ್ ಈ ಥರ ಅದನ್ನು ಕ್ಯಾನ್ಸಲ್ ಮಾಡೋದಾಗಲಿ ಅಥವಾ ಅದನ್ನು ಒಂದು ನೋಟಿಸ್ ಇಲ್ದಿರ ಪೋಸ್ಟ್ಪೋನ್ ಮಾಡೋದಾಗಲಿ ಆ ಥರ ಮಾಡಿಕೊಡುದು ಸರ್. ಯಾವುದೇ ಕಾರಣಕ್ಕೂ ಅಂದರೆ ಸುಪ್ರೀಂ ಕೋರ್ಟಲ್ಲಿ ರದ್ದು ಮಾಡಿದ್ದಾರೆ. ಅಂದರೆ ಖಾಸಗಿ ಶಾಲೆಗಳು ಬೇಡ ಅಂತ ಹೇಳಿ ಕೋರ್ಟಿಗೆ ಹೋಗಿದ್ರು. ಶಿಕ್ಷಣ ಇಲಾಖೆಯವರು ಪರೀಕ್ಷೆ ಮಾಡ್ತೀವಿ ಅಂತ ಕೋರ್ಟ್ನಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಇವರಿಬ್ಬರ ಗಲಾಟೆಯಿಂದ ಈ ಥರ ಸಮಸ್ಯೆಗಳಾಗ್ತಾ ಇರೋದು. ಹೌದು, ಮಕ್ಕಳ ಭವಿಷ್ಯಕ್ಕೆ ಸಮಸ್ಯೆ ಅಲ್ಲ? ಹೌದು, 100% ಇದು ಮಕ್ಕಳ ಭವಿಷ್ಯಕ್ಕೆ ಸಮಸ್ಯೆ ಆಗುತ್ತೆ. ಏನೇ ಇದ್ರೂ ಈ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಥವಾ ಕೋರ್ಟ್ ಅವ್ರದ್ದೇನು ಡಿಸಿಷನ್ಸ್ ಇದೆ ಇದನ್ನ ಮಾಡಿಕೊಂಡು ಏನೋ ಸೆಟಲ್ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಕೊಡಬೇಕು ಸರ್, ಅಷ್ಟೇ. ಯಾಕಂದರೆ ಓದೋದು ಪಾಪ ಎಲ್ಲ ಎಫರ್ಟ್ ಹಾಕಿ ಮಕ್ಕಳೆಲ್ಲ ತುಂಬ ಕಷ್ಟಪಟ್ಟಿರ್ತವೆ, ಅವರ ಪೇರೆಂಟ್ಸ್ ಕೂಡ ತುಂಬ ಎಫರ್ಟ್ ಹಾಕಿರ್ತಾರೆ. ಸೊ ಈ ಥರ ಮಾಡಬಾರ್ದು ಅನ್ನೋ ನನ್ನ ಅನಿಸಿಕೆ ಸರ್. ಹರ್ಷ ಅಂತ. ಪಬ್ಲಿಕ್ ಎಕ್ಸಾಮ್ ನೆಸೆಸಿಟಿ ಇಲ್ಲ, ಕ್ಲಾಸ್ ವೈಸ್ ಎಕ್ಸಾಮ್ ಮಾಡಿ 10th ಹೇಗೂ ಬ್ರೇಕ್ ಇತ್ತು, 5th ಒಂದು ಮಾಡೋದು ಓಕೆ, 5th and 10th ಮಾಡೋದು ಓಕೆ ವೈಸ್ ಅನ್ಸುತ್ತೆ. ಇನ್ ಬಿಟ್ವೀನ್ 8th 9th ಅದರಲ್ಲೆಲ್ಲ ಬೇಕಿರಲಿಲ್ಲ. ಯಾಕೆಂದರೆ 5th ಇಂದ ಮಕ್ಕಳು ಮಿಡಲ್ ಸ್ಕೂಲಲ್ಲಿ ಇರ್ತಾರೆ 5th ತನಕ, 6th ಹೈಯರ್ ಪ್ರೈಮರಿ ಆರ್ ಹೈಸ್ಕೂಲ್ಗೆ ಅದೊಂದು ಗೇಟ್ ವೇ ಥರ. ಸೊ ಅವಾಗ ಒಂದು ಪಬ್ಲಿಕ್ ಎಕ್ಸಾಮು ಆ್ಯಂಡ್ 10th ಒಂದು ಇವ್ಯಾಲ್ಯೂಯೇಷನ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ನಮೀಗ ನಿನ್ನೆ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಎಕ್ಸಾಮ್ ಬೇಡ ಮಾಡಬೇಡಿ ಅಂತ ಹೇಳಿ ಆದೇಶ ಆಗಿದೆ. ಹೀಗಾಗಿ ಇವತ್ತಿಂದ ಪರೀಕ್ಷೆ ನಡೀತಾ ಇಲ್ಲ, ಪರೀಕ್ಷೆ ಮುಂದೂಡಿದ್ದಾರೆ. ಸರಿ, ಹೀಗಾದಾಗ ಮಕ್ಕಳಿಗೆ ಹೇಗೆ? ಅದು ಮಕ್ಕಳು ಸೈಕಾಲಜಿ ಮೇಲೆ ಸಿಕ್ಕಾಬಟ್ಟೆ ಪರಿಣಾಮ ಬೀಳುತ್ತೆ. ಯಾಕೆಂದ್ರೆ ಒಂದ್ ಕಡೆ ಒಂದಷ್ಟು ಮಕ್ಕಳಿಗೆ ಪಬ್ಲಿಕ್ ಎಕ್ಸಾಮು ಅನ್ನೋದೇ ಒಂದು ದುಗುಡ, ಒಂದ್ ಮಕ್ಕಳಿಗೆ ಇಲ್ಲ ಆಗ್ಲಿ ಅನ್ನೋದು, ಇದು ತುಂಬಾ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ನ ತುಂಬಾ ಚೇಂಜ್ ಮಾಡ್ತಾ ಇರುತ್ತೆ. ಅಯ್ಯೋ ಆಗುತ್ತೋ ಇಲ್ವೋ, ಬರೀತೀನೋ ಇಲ್ವೋ, ಹೆಂಗಿರುತ್ತೋ ಪೇಪರು, ಅವ್ರಿಗೆ ಆದ ಅಪ್ರಹೆನ್ಷನ್ ಇರೋದು ಆಬ್ವಿಯಸ್. ನಮಗೆ ಆದ್ರೂ ಇರುತ್ತೆ, ಇನ್ನು ಚಿಕ್ಕ ಮಕ್ಕಳು ಅವ್ರು ಇನ್ನು ಫಸ್ಟ್ ಟೈಮ್ ಫೇಸ್ ಮಾಡೋರ್ಗಂತೂ ಇದ್ದೇ ಇರುತ್ತೆ. ಏನಾದ್ರು ಒಂದು ಸ್ಟ್ರಾಂಗ್ ಡಿಸಿಷನ್ ಏನು ಮಾಡ್ತಾರೆ, ಫರ್ಮ್ ಆಗಿ ಡಿಸೈಡ್ ಮಾಡಿ ಮಕ್ಕಳಿಗೆ ಒಂದು ಸ್ವಲ್ಪ ರಿಲೀವ್ ಆಗಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಅವ್ರು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ದೇ ವಿಲ್ ಆಲ್ಸೋ ಗೆಟ್ ಸಮ್ ಟೈಮ್. ಎಕ್ಸಾಮ್ ಆಗಿದೆ ಮೇಡಮ್, ನಿನ್ನೆ ಓಕೆ, ಸೋಮವಾರ ಆಗಿದೆ, ಮಂಗಳವಾರ ಆಗಿದೆ, ನಡಿಬೇಕಾಗಿತ್ತು. ಕೋರ್ಟ್ ಅಲ್ಲಿ ಆದೇಶ ಆಗಿರೋದ್ರಿಂದ ಇವತ್ತಿಂದ ಎಕ್ಸಾಮ್ಗಳನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಡೆಫಿನೆಟ್ಲಿ ಅರ್ಥ ಆಗಲ್ಲ ಇದು. ಇದಂತೂ ನಾನು ಇದೇ ಮಾಡಲ್ಲ. ಐ ಡೋಂಟ್ ಗೋ ವಿತ್ ದಿಸ್ ಡಿಸಿಷನ್. ಏನೇ ಇವಾಗ ಮಾಡಿದ್ರು ಹೇಗೂ ಶುರುವಾಗಿತ್ತೋ ಮಾಡಿ ಒಂದೇ ಫ್ಲೋನಲ್ಲಿ ಆಗೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಈಗ ಮಾಡ್ತೀನಿ ಮತ್ತೆ ಮಾಡಲ್ಲ, ಇದು ಮಕ್ಕಳ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಬೇಕು ಅಲ್ವಾ. ನಾವು ದೊಡ್ಡವರಾಗಿ ನಾವು 50 ಥರ ಡಿಸಿಷನ್ ಮಾಡ್ಬೋದು, ಮಕ್ಕಳೇನು ಯೋಚನೆ ಮಾಡ್ತಾರೆ? ಈ ಖಾಸಗಿ ಶಾಲೆಯವರು ಮತ್ತು ಶಿಕ್ಷಣ ಇಲಾಖೆಯ ಜಗ್ಗಾಟ ಅಂದ್ರೆ ಅವರಿಬ್ಬರು ಫೈಟಿಗೆ ಮಕ್ಕಳು ಡೆಫಿನೆಟ್ಲಿ ಎಸ್, ಐ ಅಗ್ರಿ. ಅದು ಇದು ಇಲ್ಲ, ಬೆಟರು ಹೇಗೂ 2 ಶುರು ಮಾಡಿದ್ದಾರೆ,
ಕಂಟಿನ್ಯೂ ಮಾಡಿ ಮುಗಿಸೋದು ಒಳ್ಳೇದು. ಈ ಥರ ಮಕ್ಕಳನ್ನ ವೆಯ್ಟ್ ಮಾಡಿಸಿ ಅವ್ರಿಗೆ ಇನ್ನೂ ಸ್ಟ್ರೆಸ್ ಮಾಡಿಸಿ, ಫಸ್ಟು ಟೆಸ್ಟು ಎಕ್ಸಾಮು ಅನ್ನೋದೇ ಅವ್ರಿಗೆ ಸ್ಟ್ರೆಸ್ಫುಲ್ಲು ಈಗಿನ ಇದರಲ್ಲಿ. ಇನ್ನು ಎಕ್ಸಾಮ್ ಇದೆಯಾ, ಯಾವ ಎಕ್ಸಾಮ್ ಇದೆ ಯಾವುದಿಲ್ಲ ಅಂತ ಇನ್ನೂ ಅವ್ರನ್ನ ಸ್ಟ್ರೆಸ್ ಮಾಡೋದಕ್ಕಿಂತ ಕಂಟಿನ್ಯೂ ಮಾಡಿ ಒಂದ್ಸತಿ ಫಿನಿಶ್ ಮಾಡಿ ಇನ್ನೊಂದು ವರ್ಷ ಸಿಕ್ಕತ್ತೆ, ಬೈ ದೆನ್ ಒಂದು ಫರ್ಮ್ ಆಗಿ ಡಿಸಿಷನ್ ಮಾಡಿ ಮಕ್ಳಿಗೆ ಏನು ಬೇಕು, ಅವ್ರ ಪರ್ಸ್ಪೆಕ್ಟಿವ್ ಏನು, ಮಕ್ಕಳನ್ನ ಕೇಳಬೇಕು. ಇಲ್ಲಿ ದೊಡ್ಡವ್ರು ಕೂತ್ಕೊಂಡು ಡಿಸೈಡ್ ಮಾಡೋದಕ್ಕಿಂತ ಪೇರೆಂಟ್ಸ್ ಆ್ಯಂಡ್ ಮಕ್ಕಳು ಅವ್ರು ಏನು ಕೇಳ್ತಾರೆ ಅನ್ನೋದನ್ನು ನೋಡಿ ಅದ್ರ ಮೇಲೆ ಡಿಸೈಡ್ ಮಾಡಿದ್ರೆ ಇಟ್ ವುಡ್ ಬಿ ಬೆಟರ್ ಅಂತ ಅನ್ಸುತ್ತೆ. ಲಕ್ಷ್ಮಿ, ಥ್ಯಾಂಕ್ ಯು.